ನಾನು ಡಾಕ್ಟರ್ HV ಶಿವರಾಮ್ ಅಂತ ಹೇಳಿಬಿಟ್ಟು ನಾನು ಬೇಸಿಕಲಿ ಸರ್ಜನ್ ಇಂಟ್ರೆಸ್ಟೆಡ್ ಇನ್ ವೆಯ್ಟ್ ಮ್ಯಾನೇಜ್ಮೆಂಟ್, ಒಬೇಸಿಟಿ ಆ್ಯಂಡ್ ಬ್ಯಾರಿಯಾಟ್ರಿಕ್ ಆ್ಯಂಡ್ ಮೆಟಬಾಲಿಕ್ ಸರ್ಜರಿ ಅಂತ ಹೇಳಿಬಿಟ್ಟು ನಾನು ಆಸ್ಟರ್ ಹಾಸ್ಪಿಟಲಲ್ಲಿ ಸೀನಿಯರ್ ಸರ್ಜನ್ ಆಗಿದ್ದೀನಿ. ಇವತ್ತು ಹ್ಯಾಪಿಯೆಸ್ಟ್ ಹೆಲ್ತ್ನವರು ಈ ಕಾನ್ಫರೆನ್ಸನ್ನು ಆರ್ಗನೈಸ್ ಮಾಡಿದ್ದಾರೆ ಅಬೌಟ್ ಚೈಲ್ಡ್ಹುಡ್ ಒಬೇಸಿಟಿ, ಅಂದರೆ ಮಕ್ಕಳಲ್ಲಿ ಬರುವಂತಹ ಈ ಬೊಜ್ಜುತನ. ಇದು ಮೊದಲು ಬೇರೆ ಬೇರೆ ದೇಶದಲ್ಲಿ ನೋಡ್ತಾ ಇದ್ವಿ, ಆದರೆ ಈಗ ನಮ್ಮ ದೇಶದಲ್ಲಿ ತುಂಬ ಜಾಸ್ತಿಯಾಗಿ ಕಾಣಿಸ್ಕೊಳ್ತಾ ಇದೆ. ಇದು ಯಾಕೆ ಬರ್ತಾ ಇದೆ, ಅದನ್ನು ಹೇಗೆ ನಾವು ತಡೆಗಟ್ಟಬಹುದು, ಇದ್ರ ಬಗ್ಗೆ ನಾನು ಈ ಸಾರಿ ಬಹಳವಾಗಿ ವಿಶ್ಲೇಷಣೆ ಮಾಡಿದ್ದೀವಿ. ಇಲ್ಲಿ ನೀವು ಸುಮಾರು 90s ಹಿಂದೆ ನೋಡಿದರೆ ಹೆಚ್ಚಿನ ಪೇರೆಂಟ್ಸು ಮತ್ತು ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ ಅವರೆಲ್ಲ ತುಂಬ ಹೆಲ್ದಿಯಾಗಿರ್ತಾಯಿದ್ರು. ಆವಾಗ ನಾವೆಲ್ಲ ಹ್ಯಾಪಿ ಇಂಡಿಯನ್ ಥಾಲಿ ಅಂತ ಹೇಳ್ತೀವಿ. ಆ ತಟ್ಟೆ ಊಟ ಮಾಡಿಬಿಟ್ಟು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಖುಷಿಯಾಗಿ ಆಹಾರ ಊಟ ಮಾಡ್ತಾಯಿದ್ರು. ಈಗ ಏನಾಗ್ಬಿಟ್ಟಿದೆ, ಥಾಲಿ ಹೋಗಿಬಿಟ್ಟು ಎಲ್ಲ ಜಂಕ್ ಫುಡ್ ಬಂದುಬಿಟ್ಟಿದೆ, ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ. ಒಟ್ಟಿಗೆ ಪೇರೆಂಟ್ಸು, ಮಕ್ಕಳು, ಗ್ರ್ಯಾಂಡ್ ಪೇರೆಂಟ್ಸು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಕಡಿಮೆ ಆಗಿಬಿಟ್ಟಿದೆ. ಟಿ ವಿ ಮುಂದೆಗೆ ಕುಂತ್ಕೊಂಡ್ಬಿಟ್ಟು ಏನೋ ಜಂಕ್ ಫುಡ್ ತಿಂದು ಅವರಿಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟು ತಿಂದಿದ್ದೀವಿ ಅಂತ ಗೊತ್ತಾಗಲ್ಲ, ಓವರ್ ಈಟಿಂಗ್ ಆಗ್ತಾಯಿದೆ. ಅದೇ ರೀತಿ ಆ ಓವರ್ ಈಟಿಂಗ್ ಆಗಿರೋದನ್ನು ಅರಗಿಸಿಕೊಳ್ಳೋದಕ್ಕೆ ಅವರಿಗೆ ಸಾಕಷ್ಟು ಎಕ್ಸರ್ಸೈಸ್ ಕೂಡ ಇಲ್ಲ. ನಾವು ಸ್ಕೂಲಲ್ಲಿ ನೋಡ್ತೀವಿ, ಈಗ ಪ್ಲೇ ಗ್ರೌಂಡ್ಸ್ ಮೊದಲೆಲ್ಲ ಕ್ರಿಕೆಟ್ ಆಡೋರು ಎಲ್ಲ ಆಡೋರು ರಸ್ತೆಗಳಲ್ಲಿ, ಈಗ ಅದೆಲ್ಲ ಕಡಿಮೆ ಆಗಿಬಿಟ್ಟಿದೆ. ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ, ಆದರೆ ಬಾಯಿ ಒಳಗೆ ಹೋಗುವಂಥದ್ದು ಕ್ಯಾಲರೀಸ್ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲ ಜಂಕ್ ಫುಡ್ಡಲ್ಲಿರೋದು ಹೆಲ್ದಿ ಆಗಿರುವಂಥದ್ದು ಏನಿಲ್ಲ, ಅದರಲ್ಲಿರೋದು ಸುಲಭವಾಗಿ ಸಿಗುತ್ತೆ, ಕಡಿಮೆ ರೇಟಿಗೆ ಸಿಗುತ್ತೆ, ಪ್ರೋಟೀನ್ಸ್ ಇಲ್ಲ ಅಥವಾ ಹೆಲ್ದಿ ಆಗಿರೋದಿಲ್ಲ. ಹೀಗಾಗಿ ಎಲ್ಲ ಕಡೆಯೂ ನಾವೀಗ ಚೈಲ್ಡ್ಹುಡ್ ಒಬೇಸಿಟಿ ಅದನ್ನು ನೋಡ್ತೀವಿ. ಆಮೇಲೆ ಪೇರೆಂಟ್ಸಿಗೆ ಈಗ ಒಂದು ಮಗು ಅಥವಾ ಇಬ್ಬರು ಮಕ್ಕಳು, ಅವರಿಗೆ ಚೆನ್ನಾಗಿ ತಿನ್ನಿಸೋದು, ತಿನ್ನು ಚಬ್ಬಿ ಚಿಲ್ಡ್ರನ್ ಆರ್ ಹೆಲ್ದಿ ಅಂತ ಒಂದು ಕಾನ್ಸೆಪ್ಟ್ ಇದೆ ನಮ್ಮ ದೇಶದಲ್ಲಿ. ಅದು ಆ್ಯಕ್ಚುಲಿ ತಪ್ಪು. ಮಕ್ಕಳು ಹಸಿವು ಇಟ್ಕೊಂಡು ಇರೋಕ್ಕಾಗಲ್ಲ. ನಾವು ಅವರಿಗೆ ಫೋರ್ಸ್ ಮಾಡಿ ತಿನ್ನುವಂಥ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಅವರು ಎಷ್ಟು ಬೇಕೋ ಅಷ್ಟನ್ನು ತಿಂತಾರೆ. ಇದನ್ನು ಬೇರೆ ದೇಶದಲ್ಲಿ ತಿನ್ಕೋತಾರೆ. ಮಕ್ಕಳನ್ನೇ 3 ತಿಂಗಳು 6 ತಿಂಗಳು ಆದಮೇಲೆ ಅವರಿಗೆ ಎಷ್ಟು ಬೇಕೋ ಅಷ್ಟು ಫುಡ್ಡನ್ನು ತಿನ್ಕೋತಾರೆ. ನಾವು ಸುಮ್ಮನೆ ಅವರಿಗೆ ತಿನ್ನಿಸೋದ್ರಿಂದ ಅವರಿಗೆ ಒಬೇಸಿಟಿ ಬರುತ್ತೆ. ಸ್ಪೆಷಲಿ ದೀಸ್ ಚಾಕ್ಲೇಟ್ಸ್ ಕೊಡೋದು, ಬಿಸ್ಕಿಟ್ಸ್ ಕೊಡೋದು, ಸ್ವೀಟ್ಸ್ ಕೊಡೋದು, ಇವೆಲ್ಲ ಒಂದು 2 ಇಯರ್ಸ್ 3 ಇಯರ್ಸ್ವರೆಗೆ ಕೊಡಲೇಬಾರ್ದು. ಅವ್ರಿಗೆ ಬೇಕಾದ ಹೆಲ್ದಿ ಫುಡ್, ಈಗ ನಟ್ಸ್, ಆಲ್ಮಂಡ್ಸ್ ಕೊಡ್ಬೋದು, ವಾಲ್ನಟ್ ಕೊಡ್ಬೋದು, ಫ್ರೂಟ್ಸ್ ಕೊಡ್ಬೋದು, ಅಂಥದ್ದನ್ನೇ ಕೊಟ್ಟು ತರಕಾರಿಗಳನ್ನು, ಸ್ಯಾಲೆಡ್ಸ್ ಇವೆಲ್ಲ ಕೊಟ್ಟು ಕಳಿಸಿದರೆ ಅವರ ಜೀವನದಲ್ಲೂ ಮುಂದೆ ಅದನ್ನೇ ಅವರು ತಿಂತಾರೆ. ಆ ಥರ ಒಂದು ವಾತಾವರಣವನ್ನು ನಾವು ಮನೆಯಲ್ಲಿ, ಸ್ಕೂಲಲ್ಲಿ ಮತ್ತು ನೇಬರ್ಹುಡ್ಡಲ್ಲಿ ಕೂಡ ಇದನ್ನು ನಾವು ಬೆಳೆಸಬೇಕಾಗತ್ತೆ. ನಾನು ಅದೇ ಹೇಳ್ತಾ ಇದ್ದೆ, ಜಪಾನ್ನಲ್ಲಿ ನೋಡಿದರೆ ಅಲ್ಲಿ ಒಬಿಸಿಟಿ 100 ವರ್ಷಗಳಿಂದ ಎಷ್ಟಿತ್ತು ಅಷ್ಟೇ ಜಾಸ್ತಿ ಆಗಿಲ್ಲ. ಅಮೇರಿಕಾ ಇಸ್ ದ ಫಸ್ಟ್ ಕಂಟ್ರಿ ವಿಚ್ ಹ್ಯಾಸ್ ಬಿಕಮ್ ಹೈಯೆಸ್ಟ್ ಒಬೀಸ್, ನೆಕ್ಸ್ಟ್ ಇಸ್ ಚೈನಾ, ಆಮೇಲೆ ಇಂಡಿಯಾ. ಯಾಕೆ ನಮ್ಮ ಹಿಂದಿನ ಟ್ರೆಡಿಷನಲ್ ಫುಡ್ ಏನಿತ್ತು ಅದು ಒಬಿಸಿಟಿಯನ್ನು ತರಿಸ್ತಾ ಇರಲಿಲ್ಲ. ಆದರೆ ಈಗಿನ ಫುಡ್ ಏನಿದೆ ಅದು ತುಂಬ ಜಾಸ್ತಿಯಾಗಿ ಬೊಜ್ಜುತನವನ್ನು ಬರೆಸ್ತಾ ಇದೆ. ಇದಕ್ಕೆ ಎಲ್ಲ ಲೆವೆಲಲ್ಲೂ ಇಂಟರ್ವೆನ್ಷನ್ ಬೇಕು. ಸರ್ಕಾರ ಒಂದು ದೊಡ್ಡ ಮೂವ್ಮೆಂಟ್ ಮಾಡಬೇಕು ಇದ್ರ ಬಗ್ಗೆ. ಬೊಜ್ಜುತನವನ್ನು ಕರಗಿಸೋದಕ್ಕೆ ಮತ್ತು ಬೊಜ್ಜುತನ ಬರದೇ ಇರೋಂಗೆ ನೋಡ್ಕೊಳ್ಳೋದಕ್ಕೋಸ್ಕರ ಸ್ಕೂಲ್ ಹೆಲ್ತ್ ಅಥಾರಿಟೀಸ್ ಜಾಸ್ತಿ ಆ್ಯಕ್ಟಿವ್ ಆಗಿರಬೇಕು. ಆಮೇಲೆ ಹೆಲ್ತ್ ಅಥಾರಿಟೀಸ್ ಕೂಡ ಇದಕ್ಕೆ ಅವೇರ್ನೆಸ್ ತರಬೇಕು. ಮತ್ತು ಮನೆಯಲ್ಲಿ ಮಕ್ಕಳು ಜಾಸ್ತಿ ಟೈಮ್ ತಗೊಳ್ಳೋದು ಮನೆಯಲ್ಲಿರ್ತಾರೆ. ಆ ಮನೆಯ ವಾತಾವರಣ, ಪೇರೆಂಟ್ಸು ಕೂಡ ಹೆಲ್ದಿಯಾಗಿ ಡೈಲಿ ಕರೆಕ್ಟಾಗಿ ಫುಡ್ ತೊಗೊಳ್ಳೋದು, ಡೈಲಿ 1 ಅವರ್ ಎಕ್ಸಸೈಸ್ ಮಾಡಿದರೆ ಅದು ಮಕ್ಕಳಿಗೂ ಬಂದುಬಿಡುತ್ತೆ. ಈ ಥರ ಮಲ್ಟಿ ಲೆವೆಲ್ ಇಂಟರ್ವೆನ್ಷನ್ ಈಸ್ ನಾವು ರಿಕ್ವೈರ್ಡ್. ಇಲ್ಲಾಂದರೆ ಇದೊಂದು ದೊಡ್ಡ ಸಾಂಕ್ರಾಮಿಕ ಕಾಯಿಲೆ ಥರ ಎಪಿಡೆಮಿಕ್ ಅಂತ ಹೇಳ್ತೀವಿ. ಈ ಒಬಿಸಿಟಿ ಅನ್ನೋದು ನಮ್ಮನ್ನೇ ಕಬಳಿಸುತ್ತೆ. ಒಬಿಸಿಟಿ ಬಂದ ಮೇಲೆ ಅದ್ರ ಜೊತೆಗೆ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ. ಡಯಾಬಿಟೀಸ್, ಹೈಪರ್ ಟೆನ್ಷನ್, ಸ್ಲೀಪ್ ಪ್ರಾಬ್ಲಮ್ಸ್, ಹೆಣ್ಮಕ್ಕಳಲ್ಲಿ ಮೆನ್ಸ್ಟ್ರುಯಲ್ ಸೈಕಲ್ಸ್ ಪ್ರಾಬ್ಲಮ್ ಆಗೋದು, ಇನ್ಫರ್ಟಿಲಿಟಿ, ಹೀಗೆ ಒಬಿಸಿಟಿ ಈಸ್ ಎ ಮದರ್ ಆಫ್ ಆಲ್ ಡಿಸೀಸಸ್ ಅಂತ ಹೇಳ್ತೀವಿ. ಅದನ್ನು ನಾವು ಒಂದು ಕಂಟ್ರೋಲ್ ಮಾಡಿದರೆ ಬೇರೆ ಎಲ್ಲದನ್ನು ಕಂಟ್ರೋಲ್ ಮಾಡ್ಬೋದು. ಅದ್ರ ಬಗ್ಗೆ ಎಲ್ಲರೂ ಕೂಡ ಜಾಸ್ತಿ ಫಸ್ಟು ತಿಳುವಳಿಕೆ ಮಾಡ್ಕೋಬೇಕು, ಆಮೇಲೆ ಪ್ರಿವೆನ್ಷನನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಈ ಮೂಲಕ ಕೇಳ್ತೀನಿ.